ಓಕೆ, ಒಂದು ಸುದ್ದಿ ಈಗ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಸೂಪರ್ 3ಯಲ್ಲಿ. ಅವರು ಮೈಕ್ ಹಿಡಿದ್ರೆ ಫುಲ್ ಪುಂಕ್ತಾರೆ. ಅಬ್ಬಬ್ಬಾ, ಮೈಕ್ ಇದ್ರೆ ಕೇಳಬೇಕಾ? ಭವನ ಅನಾಥವಾದ್ರೂ ಕೇಳೋರಿಲ್ಲ. ದೊಡ್ಡ ದೊಡ್ಡ ನಾಯಕರುಗಳ ಹೆಸರುಗಳಲ್ಲಿ ಇಂತಹ ಭವನಗಳನ್ನು ನಿರ್ಮಾಣ ಮಾಡೋದು. ಇದು ಮಹಾತ್ಮ ಗಾಂಧಿ ಭವನ. ಯಾಕೆ ಬೇಕಿತ್ತು ಮಹಾತ್ಮ ಗಾಂಧಿ ಭವನವನ್ನ? ನೀವು ಸುಮ್ನೆ ಯಾವ್ದಾದ್ರು ಮೊನ್ನೆ ಯಾವುದು ದೇವರಾಜ ಅರಸು, ಇನ್ನೊಂದು ಕಡೆ ಅಂಬೇಡ್ಕರ್ ಭವನ. ನೀವು ಅವಮಾನ, ಈ ಹೆಸರಿಟ್ಟು ಅವಮಾನ ಮಾಡೋದಕ್ಕಿಂತ ಇಡಬೇಡ್ರಿ, ನಿಮ್ದೇ ಇಟ್ಕೊಳ್ಳಿ, ನೋ ಇಶ್ಯೂಸ್. ಓಕೆ, ಈಗ ಗಾಂಧಿ ಭವನ ಅನಾಥವಾದ್ರೂ ಕೇಳೋರಿಲ್ಲ, ಕಾಮಗಾರಿ ಆಗಿದೆ ಆದ್ರೂ ಉದ್ಘಾಟನೆ ಇಲ್ಲ. ಈಗ ಒಂದು ಭವನ ಪ್ಲಾನ್ ಆಫ್ ಆಕ್ಷನ್ ಮಾಡಿದಾಗ ಇದು ಯಾಕೆ ಆಗಬೇಕು, ಈ ಊರಲ್ಲಿ ಎಷ್ಟು ಜನ ಇದ್ದಾರೆ, ಯಾವುದಕ್ಕೆಲ್ಲ ಉಪಯೋಗ ಮಾಡಬೇಕು, ಇಂತೆಲ್ಲ ಪ್ಲಾನ್ ಇರುತ್ತೆ. ಆ ನಂತರ ಅದಕ್ಕೆ ಸ್ಯಾಂಕ್ಷನ್ ಆಗಬೇಕು ಅಂತಂದ್ರೆ ಅದು ದೊಡ್ಡ ಸಮಸ್ಯೆ. ಸ್ಯಾಂಕ್ಷನ್ ಆದ ನಂತರ ಅದಕ್ಕೆ ದುಡ್ಡು ಬಂದಿಲ್ಲ, ಅದು ದೊಡ್ಡ ಸಮಸ್ಯೆ. ದುಡ್ಡು ಬಂದ ನಂತರ ಅರ್ಧ ಬಂದಿದೆ, ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಅದು ದೊಡ್ಡ ಸಮಸ್ಯೆ. ಕೊನೆಗೆ ಹೇಗೂ ಮಾಡಿ ಫೈನಲ್ ಮಾಡ್ತೀವಿ ನಾವು. ಈಗ ಕಾಮಗಾರಿ ಆಗಿ ಉದ್ಘಾಟನೆ ಆಗಿದೆ, ಯಾವುದಕ್ಕೆ ಬೇಕೋ ಅದಕ್ಕೆ ಸಿಗ್ತಾ ಇಲ್ಲ. ಆಯ್ತಾ? ಇದು ಸರ್ಕಾರವೇ ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಿಸಿದ ಕಟ್ಟಡ. ಎಲ್ಲವೂ ರೆಡಿ ಇದೆ, ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಹಾಗೆ ಅನಾಥವಾಗಿ ಬಿದ್ದಿದೆ. ಹೋದಲ್ಲೆಲ್ಲ ಮಹಾತ್ಮ ಗಾಂಧಿ ಬಗ್ಗೆ ಪುಂಖಾನುಪುಂಖವಾಗಿ ಪುಂಗುತ್ತಾರೆ ಘಟಾನುಘಟಿ ನಾಯಕರು, ಕಣ್ಣಿದ್ದು ಕುರುಡಾಗಿದ್ದಾರೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ, ಏನು ಈ ಸ್ಟೋರಿ ಹೇಳ್ತಾ ಇದ್ದೀನಿ, ಯಾವ ಊರಿನ ಸ್ಟೋರಿ, ಬನ್ನಿ ನೋಡೋಣ. ಅನಾಥವಾದ ನೂತನ ಗಾಂಧಿ ಭವನ, ಕಣ್ಣಿದ್ದು ಕುರುಡಾದ ಕಾಂಗ್ರೆಸ್ ಸರ್ಕಾರ. ಒಂದು ಕಡೆ ಲಕಲಕ ಪಳಪಳ ಅಂತ ಹೊಳಿತಾ ಇರೋ ನೂತನ ಕಟ್ಟಡ, ಇನ್ನೊಂದು ಕಡೆ ಗಾಂಧಿ ಬದುಕಿನ ಸಂದೇಶ ಸಾರುವ ಭಿತ್ತಿ ಚಿತ್ರಗಳು, ಮತ್ತೊಂದು ಕಡೆ ಬಟ್ಟೆಯಿಂದ ಮುಚ್ಚಿರುವ ಮಹಾತ್ಮ ಗಾಂಧಿಯ ಪ್ರತಿಮೆ. ಅರೆ, ಇದೇನಪ್ಪ ಇಷ್ಟೊಂದು ಸುಂದರವಾಗಿದೆ, ಆದ್ರೆ ಇಲ್ಲಿ ಯಾರೊಬ್ಬರ ಸುಳಿವೇ ಇಲ್ವಲ್ಲ ಅಂತೀರಾ? ಇಲ್ಲೇ ಇರೋದು ನೋಡಿ ಇದರ ಅಸಲಿ ಮ್ಯಾಟರ್. ಗಾಂಧೀಜಿಯವರ ಜೀವನ, ತತ್ವ ಸಂದೇಶ ಮತ್ತು ಗಾಂಧಿ ವಿಚಾರಧಾರೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ದಿಟ್ಟ ಹೆಜ್ಜೆ ಇಟ್ಟಿತ್ತು. 2018ರಲ್ಲಿ ಅಧಿಕಾರದಲ್ಲಿದ್ದ ಮೈತ್ರಿ ಸರ್ಕಾರ ಪ್ರತಿ ಜಿಲ್ಲೆಯಲ್ಲಿ ತಲಾ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡುವುದಕ್ಕೆ ಅನುದಾನ ನೀಡಿತ್ತು. ಈ ಅನುದಾನದ ಅಡಿ ಧಾರವಾಡದಲ್ಲಿ ನಿರ್ಮಾಣವಾದ ಗಾಂಧಿ ಭವನ ಈವರೆಗೂ ಉದ್ಘಾಟನೆಯ ಭಾಗ್ಯ ಇಲ್ಲದೆ ಅನಾಥವಾಗಿ ಬಿದ್ದಿದೆ. ಧಾರವಾಡದ ಕೇಂದ್ರೀಯ ಬಸ್ ನಿಲ್ದಾಣ ಬದಿಯಲ್ಲಿ 29 ಗುಂಟೆ ಜಾಗದಲ್ಲಿ ಕಾಮಗಾರಿಯನ್ನ ಪ್ರಾರಂಭಿಸಲಾಗಿತ್ತು. 2020ರಲ್ಲಿ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಕಂಪನಿ ಕಾಮಗಾರಿ ಶುರು ಮಾಡಿತ್ತು. ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿದ್ದು, ಆದರೆ ಉದ್ಘಾಟನೆ ಆಗದೆ ಬಿಕೋ ಅಂತ ಇದೆ. ಇನ್ನು ಗಾಂಧಿ ಭವನದ ಒಳಗೆ ವಿವಿಧ ಚಿತ್ರಗಳು, ಗಾಂಧಿ ಪ್ರತಿಮೆ ಗ್ರಂಥಾಲಯ, ವಸ್ತು ಸಂಗ್ರಹಾಲಯ, ಪಾರ್ಕಿಂಗ್ ಸೂಕ್ತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಆದರೆ ಉದ್ಘಾಟನೆಯ ಭಾಗ್ಯ ಕಾಣದೆ ಎಲ್ಲವೂ ಧೂಳು ಹಿಡಿದಿದೆ. ಶೀಘ್ರವೇ ಭವನ ಉದ್ಘಾಟಿಸಿ ಜನರಿಗೆ ಅನುಕೂಲ ಕಲ್ಪಿಸಿ ಅಂತಿದ್ದಾರೆ ಸ್ಥಳೀಯರು. ವಿಶೇಷವಾಗಿ 2 ವರ್ಷದಿಂದ ಇವರು ಅಕ್ಟೋಬರ್ಕ್ಕೆ ಉದ್ಘಾಟನೆ ಮಾಡ್ತೀನಿ, ಜನವರಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ತಾ ಪ್ರತಿ ಸಾಯಂನ ಮುಂದೂಡ್ತಾ ಹೋಗ್ತಾ ಇದ್ದಾರೆ. ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ಶೀಘ್ರದಲ್ಲೇ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದರೆ ಅದು ನಮಗೆ ಭರವಸೆ ಇಲ್ಲ. ಹಾಗಾಗಿ ಈ ಮಾರ್ಚ್ ಅಥವಾ ಈ 2 ತಿಂಗಳೊಳಗೆ ಅವರು ಉದ್ಘಾಟನೆ ಮಾಡಲಿಲ್ಲ ಅಂದ್ರೆ ಎಲ್ಲ ಸಂಘಟನೆಗಳು, ಗಾಂಧಿವಾದಿಗಳು ಎಲ್ಲ ಸೇರಿ ಉದ್ಘಾಟನೆ ಆಗುವ ತನಕ ನಿರಂತರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳಬಯಸ್ತೀನಿ. ಒಟ್ಟಾರೆ ಗಾಂಧೀಜಿಯ ಉತ್ತರಾಧಿಕಾರಿಗಳು ಅನ್ನುವಂತೆ ವರ್ತಿಸುವ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಈ ಗಾಂಧಿ ಭವನ ಅನಾಥವಾಗಿರುವುದು ನಿಜಕ್ಕೂ ದುರ್ದೈವ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಓಕೆ, ಒಂದು ಸುದ್ದಿ ಈಗ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಸೂಪರ್ 3ಯಲ್ಲಿ. ಅವರು ಮೈಕ್ ಹಿಡಿದ್ರೆ ಫುಲ್ ಪುಂಕ್ತಾರೆ. ಅಬ್ಬಬ್ಬಾ, ಮೈಕ್ ಇದ್ರೆ ಕೇಳಬೇಕಾ? ಭವನ ಅನಾಥವಾದ್ರೂ ಕೇಳೋರಿಲ್ಲ. ದೊಡ್ಡ ದೊಡ್ಡ ನಾಯಕರುಗಳ ಹೆಸರುಗಳಲ್ಲಿ ಇಂತಹ ಭವನಗಳನ್ನು ನಿರ್ಮಾಣ ಮಾಡೋದು. ಇದು ಮಹಾತ್ಮ ಗಾಂಧಿ ಭವನ. ಯಾಕೆ ಬೇಕಿತ್ತು ಮಹಾತ್ಮ ಗಾಂಧಿ ಭವನವನ್ನ? ನೀವು ಸುಮ್ನೆ ಯಾವ್ದಾದ್ರು ಮೊನ್ನೆ ಯಾವುದು ದೇವರಾಜ ಅರಸು, ಇನ್ನೊಂದು ಕಡೆ ಅಂಬೇಡ್ಕರ್ ಭವನ. ನೀವು ಅವಮಾನ, ಈ ಹೆಸರಿಟ್ಟು ಅವಮಾನ ಮಾಡೋದಕ್ಕಿಂತ ಇಡಬೇಡ್ರಿ, ನಿಮ್ದೇ ಇಟ್ಕೊಳ್ಳಿ, ನೋ ಇಶ್ಯೂಸ್. ಓಕೆ, ಈಗ ಗಾಂಧಿ ಭವನ ಅನಾಥವಾದ್ರೂ ಕೇಳೋರಿಲ್ಲ, ಕಾಮಗಾರಿ ಆಗಿದೆ ಆದ್ರೂ ಉದ್ಘಾಟನೆ ಇಲ್ಲ. ಈಗ ಒಂದು ಭವನ ಪ್ಲಾನ್ ಆಫ್ ಆಕ್ಷನ್ ಮಾಡಿದಾಗ ಇದು ಯಾಕೆ ಆಗಬೇಕು, ಈ ಊರಲ್ಲಿ ಎಷ್ಟು ಜನ ಇದ್ದಾರೆ, ಯಾವುದಕ್ಕೆಲ್ಲ ಉಪಯೋಗ ಮಾಡಬೇಕು, ಇಂತೆಲ್ಲ ಪ್ಲಾನ್ ಇರುತ್ತೆ. ಆ ನಂತರ ಅದಕ್ಕೆ ಸ್ಯಾಂಕ್ಷನ್ ಆಗಬೇಕು ಅಂತಂದ್ರೆ ಅದು ದೊಡ್ಡ ಸಮಸ್ಯೆ.
ಸ್ಯಾಂಕ್ಷನ್ ಆದ ನಂತರ ಅದಕ್ಕೆ ದುಡ್ಡು ಬಂದಿಲ್ಲ, ಅದು ದೊಡ್ಡ ಸಮಸ್ಯೆ. ದುಡ್ಡು ಬಂದ ನಂತರ ಅರ್ಧ ಬಂದಿದೆ, ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಅದು ದೊಡ್ಡ ಸಮಸ್ಯೆ. ಕೊನೆಗೆ ಹೇಗೂ ಮಾಡಿ ಫೈನಲ್ ಮಾಡ್ತೀವಿ ನಾವು. ಈಗ ಕಾಮಗಾರಿ ಆಗಿ ಉದ್ಘಾಟನೆ ಆಗಿದೆ, ಯಾವುದಕ್ಕೆ ಬೇಕೋ ಅದಕ್ಕೆ ಸಿಗ್ತಾ ಇಲ್ಲ. ಆಯ್ತಾ? ಇದು ಸರ್ಕಾರವೇ ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಿಸಿದ ಕಟ್ಟಡ, ಎಲ್ಲವೂ ನಡೆಯಿದೆ, ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಹಾಗೆ ಅನಾಥವಾಗಿ ಬಿದ್ದಿದೆ. ಹೋದಲ್ಲೆಲ್ಲ ಮಹಾತ್ಮ ಗಾಂಧಿ ಬಗ್ಗೆ ಪುಂಖಾನುಪುಂಖವಾಗಿ ಪುಂಗುತ್ತಾರೆ ಘಟಾನುಘಟಿ ನಾಯಕರು, ಕಣ್ಣಿದ್ದು ಕುರುಡಾಗಿದ್ದಾರೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ, ಏನು ಈ ಸ್ಟೋರಿ ಹೇಳ್ತಾ ಇದ್ದೀನಿ, ಯಾವ ಊರಿನ ಸ್ಟೋರಿ ಬನ್ನಿ ನೋಡೋಣ. ಅನಾಥವಾದ ನೂತನ ಗಾಂಧಿ ಭವನ, ಕಣ್ಣಿದ್ದು ಕುರುಡಾದ ಕಾಂಗ್ರೆಸ್ ಸರ್ಕಾರ. ಒಂದು ಕಡೆ ಲಕಲಕ ಪಳಪಳ ಅಂತ ಹೊಳಿತಾ ಇರೋ ನೂತನ ಕಟ್ಟಡ, ಇನ್ನೊಂದು ಕಡೆ ಗಾಂಧಿ ಬದುಕಿನ ಸಂದೇಶ ಸಾರುವ ಭಿತ್ತಿ ಚಿತ್ರಗಳು, ಮತ್ತೊಂದು ಕಡೆ ಬಟ್ಟೆಯಿಂದ ಮುಚ್ಚಿರುವ ಮಹಾತ್ಮ ಗಾಂಧಿಯ ಪ್ರತಿಮೆ. ಅರೆ ಇದೇನಪ್ಪ ಇಷ್ಟೊಂದು ಸುಂದರವಾಗಿದೆ, ಆದ್ರೆ ಇಲ್ಲಿ ಯಾರೊಬ್ಬರ ಸುಳಿವೇ ಇಲ್ವಲ್ಲ ಅಂತೀರಾ? ಇಲ್ಲೇ ಇರೋದು ನೋಡಿ ಇದರ ಅಸಲಿ ಮ್ಯಾಟರ್. ಗಾಂಧೀಜಿಯವರ ಜೀವನ, ತತ್ವ ಸಂದೇಶ ಮತ್ತು ಗಾಂಧಿ ವಿಚಾರಧಾರೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ದಿಟ್ಟ ಹೆಜ್ಜೆ ಇಟ್ಟಿತ್ತು. 2018ರಲ್ಲಿ ಅಧಿಕಾರದಲ್ಲಿದ್ದ ಮೈತ್ರಿ ಸರ್ಕಾರ ಪ್ರತಿ ಜಿಲ್ಲೆಯಲ್ಲಿ ತಲಾ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡುವುದಕ್ಕೆ ಅನುದಾನ ನೀಡಿತ್ತು. ಈ ಅನುದಾನದ ಅಡಿ ಧಾರವಾಡದಲ್ಲಿ ನಿರ್ಮಾಣವಾದ ಗಾಂಧಿ ಭವನ ಈವರೆಗೂ ಉದ್ಘಾಟನೆಯ ಭಾಗ್ಯ ಇಲ್ಲದೆ ಅನಾಥವಾಗಿ ಬಿದ್ದಿದೆ. ಧಾರವಾಡದ ಕೇಂದ್ರೀಯ ಬಸ್ ನಿಲ್ದಾಣ ಬದಿಯಲ್ಲಿ 29 ಗುಂಟೆ ಜಾಗದಲ್ಲಿ ಕಾಮಗಾರಿಯನ್ನ ಪ್ರಾರಂಭಿಸಲಾಗಿತ್ತು. 2020ರಲ್ಲಿ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಕಂಪನಿ ಕಾಮಗಾರಿ ಶುರು ಮಾಡಿತ್ತು. ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿದ್ದು, ಆದರೆ ಉದ್ಘಾಟನೆ ಆಗದೆ ಬಿಕೋ ಅಂತ ಇದೆ. ಇನ್ನು ಗಾಂಧಿ ಭವನದ ಒಳಗೆ ವಿವಿಧ ಚಿತ್ರಗಳು, ಗಾಂಧಿ ಪ್ರತಿಮೆ ಗ್ರಂಥಾಲಯ, ವಸ್ತು ಸಂಗ್ರಹಾಲಯ, ಪಾರ್ಕಿಂಗ್ ಸೂಕ್ತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಆದರೆ ಉದ್ಘಾಟನೆಯ ಭಾಗ್ಯ ಕಾಣದೆ ಎಲ್ಲವೂ ಧೂಳು ಹಿಡಿದಿದೆ. ಶೀಘ್ರವೇ ಭವನ ಉದ್ಘಾಟಿಸಿ ಜನರಿಗೆ ಅನುಕೂಲ ಕಲ್ಪಿಸಿ ಅಂತಿದ್ದಾರೆ ಸ್ಥಳೀಯರು. ವಿಶೇಷವಾಗಿ 2 ವರ್ಷದಿಂದ ಇವರು ಅಕ್ಟೋಬರ್ಗೆ ಉದ್ಘಾಟನೆ ಮಾಡ್ತೀನಿ, ಜನವರಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ತಾ ಪ್ರತಿ ಸಾಯಮನ ಮುಂದೂಡ್ತಾ ಹೋಗ್ತಾ ಇದ್ದಾರೆ. ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ಶೀಘ್ರದಲ್ಲೇ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದು ನಮಗೆ ಭರವಸೆ ಇಲ್ಲ. ಹಾಗಾಗಿ ಈ ಮಾರ್ಚ್ ಅಥವಾ ಈ 2 ತಿಂಗಳೊಳಗೆ ಅವರು ಉದ್ಘಾಟನೆ ಮಾಡಲಿಲ್ಲ ಅಂದ್ರೆ ಎಲ್ಲ ಸಂಘಟನೆಗಳು, ಗಾಂಧಿವಾದಿಗಳು ಎಲ್ಲ ಸೇರಿ ಉದ್ಘಾಟನೆ ಆಗುವ ತನಕ ನಿರಂತರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳಬಯಸ್ತೀನಿ. ಒಟ್ಟಾರೆ ಗಾಂಧೀಜಿಯ ಉತ್ತರಾಧಿಕಾರಿಗಳು ಅನ್ನುವಂತೆ ವರ್ತಿಸುವ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಈ ಗಾಂಧಿ ಭವನ ಅನಾಥವಾಗಿರುವುದು ನಿಜಕ್ಕೂ ದುರ್ದೈವ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಓಕೆ, ಒಂದು ಸುದ್ದಿ ಈಗ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸೂಪರ್ 3ಯಲ್ಲಿ ಅವರು ಮೈಕ್ ಹಿಡಿದ್ರೆ ಫುಲ್ ಪುಂಕ್ತಾರೆ. ಅಬ್ಬಬ್ಬಾ, ಮೈಕ್ ಇದ್ರೆ ಕೇಳಬೇಕಾ? ಭವನ ಅನಾಥವಾದ್ರೂ ಕೇಳೋರಿಲ್ಲ. ದೊಡ್ಡ ದೊಡ್ಡ ನಾಯಕರುಗಳ ಹೆಸರುಗಳಲ್ಲಿ ಇಂತಹ ಭವನಗಳನ್ನು ನಿರ್ಮಾಣ ಮಾಡೋದು, ಇದು ಮಹಾತ್ಮ ಗಾಂಧಿ ಭವನ. ಯಾಕೆ ಬೇಕಿತ್ತು ಮಹಾತ್ಮ ಗಾಂಧಿ ಭವನವನ್ನ? ನೀವು ಸುಮ್ಮನೆ ಯಾವ್ದಾದ್ರು ಒಂದು, ಮೊನ್ನೆ ಯಾವುದು ದೇವರಾಜ ಅರಸು, ಇನ್ನೊಂದು ಕಡೆ ಅಂಬೇಡ್ಕರ್ ಭವನ, ನೀವು ಅವಮಾನ, ಈ ಹೆಸರಿಟ್ಟು ಅವಮಾನ ಮಾಡೋದಕ್ಕಿಂತ ಇಡಬೇಡ್ರಿ, ನಿಮ್ಮದೇ ಇಟ್ಕೊಳ್ಳಿ, ನೋ ಇಶ್ಯೂಸ್. ಓಕೆ, ಈಗ ಗಾಂಧಿ ಭವನ ಅನಾಥವಾದ್ರೂ ಕೇಳೋರಿಲ್ಲ, ಕಾಮಗಾರಿ ಆಗಿದೆ ಆದ್ರೂ ಉದ್ಘಾಟನೆ ಇಲ್ಲ. ಈಗ ಒಂದು ಭವನ ಪ್ಲಾನ್ ಆಫ್ ಆಕ್ಷನ್ ಮಾಡಿದಾಗ ಇದು ಯಾಕೆ ಆಗಬೇಕು, ಈ ಊರಲ್ಲಿ ಎಷ್ಟು ಜನ ಇದ್ದಾರೆ, ಯಾವುದಕ್ಕೆಲ್ಲ ಉಪಯೋಗ ಮಾಡಬೇಕು, ಇಂತೆಲ್ಲ ಪ್ಲಾನ್ ಇರುತ್ತೆ. ಆ ನಂತರ ಅದಕ್ಕೆ ಸ್ಯಾಂಕ್ಷನ್ ಆಗಬೇಕು ಅಂತಂದ್ರೆ ಅದು ದೊಡ್ಡ ಸಮಸ್ಯೆ. ಸ್ಯಾಂಕ್ಷನ್ ಆದ ನಂತರ ಅದಕ್ಕೆ ದುಡ್ಡು ಬಂದಿಲ್ಲ, ಅದು ದೊಡ್ಡ ಸಮಸ್ಯೆ. ದುಡ್ಡು ಬಂದ ನಂತರ ಅರ್ಧ ಬಂದಿದೆ, ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಅದು ದೊಡ್ಡ ಸಮಸ್ಯೆ. ಕೊನೆಗೆ ಹೇಗೂ ಮಾಡಿ ಫೈನಲ್ ಮಾಡ್ತೀವಿ ನಾವು. ಈಗ ಕಾಮಗಾರಿ ಆಗಿ ಉದ್ಘಾಟನೆ ಆಗಿದೆ, ಯಾವುದಕ್ಕೆ ಬೇಕೋ ಅದಕ್ಕೆ ಸಿಗ್ತಾ ಇಲ್ಲ. ಆಯ್ತಾ? ಇದು ಸರ್ಕಾರವೇ ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಿಸಿದ ಕಟ್ಟಡ, ಎಲ್ಲವೂ ನಡೆಯಿದೆ, ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಹಾಗೆ ಅನಾಥವಾಗಿ ಬಿದ್ದಿದೆ. ಹೋದಲ್ಲೆಲ್ಲ ಮಹಾತ್ಮ ಗಾಂಧಿ ಬಗ್ಗೆ ಪುಂಖಾನುಪುಂಖವಾಗಿ ಪುಂಗುತ್ತಾರೆ ಘಟಾನುಘಟಿ ನಾಯಕರು, ಕಣ್ಣಿದ್ದು ಕುರುಡಾಗಿದ್ದಾರೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ, ಏನು ಈ ಸ್ಟೋರಿ ಹೇಳ್ತಾ ಇದ್ದೀನಿ, ಯಾವ ಊರಿನ ಸ್ಟೋರಿ ಬನ್ನಿ ನೋಡೋಣ. ಅನಾಥವಾದ ನೂತನ ಗಾಂಧಿ ಭವನ, ಕಣ್ಣಿದ್ದು ಕುರುಡಾದ ಕಾಂಗ್ರೆಸ್ ಸರ್ಕಾರ. ಒಂದು ಕಡೆ ಲಕಲಕ ಪಳಪಳ ಅಂತ ಹೊಳಿತಾ ಇರೋ ನೂತನ ಕಟ್ಟಡ, ಇನ್ನೊಂದು ಕಡೆ ಗಾಂಧಿ ಬದುಕಿನ ಸಂದೇಶ ಸಾರುವ ಭಿತ್ತಿ ಚಿತ್ರಗಳು, ಮತ್ತೊಂದು ಕಡೆ ಬಟ್ಟೆಯಿಂದ ಮುಚ್ಚಿರುವ ಮಹಾತ್ಮ ಗಾಂಧಿಯ ಪ್ರತಿಮೆ.
ಅರೆ ಇದೇನಪ್ಪ ಇಷ್ಟೊಂದು ಸುಂದರವಾಗಿದೆ, ಆದ್ರೆ ಇಲ್ಲಿ ಯಾರೊಬ್ಬರ ಸುಳಿವೇ ಇಲ್ವಲ್ಲ ಅಂತೀರಾ? ಇಲ್ಲೇ ಇರೋದು ನೋಡಿ ಇದರ ಅಸಲಿ ಮ್ಯಾಟರ್. ಗಾಂಧೀಜಿಯವರ ಜೀವನ, ತತ್ವ ಸಂದೇಶ ಮತ್ತು ಗಾಂಧಿ ವಿಚಾರಧಾರೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ದಿಟ್ಟ ಹೆಜ್ಜೆ ಇಟ್ಟಿತ್ತು. 2018ರಲ್ಲಿ ಅಧಿಕಾರದಲ್ಲಿದ್ದ ಮೈತ್ರಿ ಸರ್ಕಾರ ಪ್ರತಿ ಜಿಲ್ಲೆಯಲ್ಲಿ ತಲಾ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡೋದಕ್ಕೆ ಅನುದಾನ ನೀಡಿತ್ತು. ಈ ಅನುದಾನದ ಅಡಿ ಧಾರವಾಡದಲ್ಲಿ ನಿರ್ಮಾಣವಾದ ಗಾಂಧಿ ಭವನ ಈವರೆಗೂ ಉದ್ಘಾಟನೆಯ ಭಾಗ್ಯ ಇಲ್ಲದೆ ಅನಾಥವಾಗಿ ಬಿದ್ದಿದೆ. ಧಾರವಾಡದ ಕೇಂದ್ರೀಯ ಬಸ್ ನಿಲ್ದಾಣ ಬದಿಯಲ್ಲಿ 29 ಗುಂಟೆ ಜಾಗದಲ್ಲಿ ಕಾಮಗಾರಿಯನ್ನ ಪ್ರಾರಂಭಿಸಲಾಗಿತ್ತು. 2020ರಲ್ಲಿ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಕಂಪನಿ ಕಾಮಗಾರಿ ಶುರು ಮಾಡಿತ್ತು. ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿದ್ದು, ಆದರೆ ಉದ್ಘಾಟನೆ ಆಗದೆ ಬಿಕೋ ಅಂತ ಇದೆ. ಇನ್ನು ಗಾಂಧಿ ಭವನದ ಒಳಗೆ ವಿವಿಧ ಚಿತ್ರಗಳು, ಗಾಂಧಿ ಪ್ರತಿಮೆ ಗ್ರಂಥಾಲಯ, ವಸ್ತು ಸಂಗ್ರಹಾಲಯ, ಪಾರ್ಕಿಂಗ್ ಸೂಕ್ತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಆದರೆ ಉದ್ಘಾಟನೆಯ ಭಾಗ್ಯ ಕಾಣದೆ ಎಲ್ಲವೂ ಧೂಳು ಹಿಡಿದಿದೆ. ಶೀಘ್ರವೇ ಭವನ ಉದ್ಘಾಟಿಸಿ ಜನರಿಗೆ ಅನುಕೂಲ ಕಲ್ಪಿಸಿ ಅಂತಿದ್ದಾರೆ ಸ್ಥಳೀಯರು. ವಿಶೇಷವಾಗಿ 2 ವರ್ಷದಿಂದ ಇವರು ಅಕ್ಟೋಬರ್ಕ್ಕೆ ಉದ್ಘಾಟನೆ ಮಾಡ್ತೀನಿ, ಜನವರಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ತಾ ಪ್ರತಿ ಸಮಯನ ಮುಂದೂಡ್ತಾ ಹೋಗ್ತಾ ಇದ್ದಾರೆ. ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ಶೀಘ್ರದಲ್ಲೇ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದು ನಮಗೆ ಭರವಸೆ ಇಲ್ಲ. ಹಾಗಾಗಿ ಈ ಮಾರ್ಚ್ ಅಥವಾ ಈ 2 ತಿಂಗಳೊಳಗೆ ಅವರು ಉದ್ಘಾಟನೆ ಮಾಡಲಿಲ್ಲ ಅಂದ್ರೆ ಎಲ್ಲ ಸಂಘಟನೆಗಳು, ಗಾಂಧಿವಾದಿಗಳು ಎಲ್ಲ ಸೇರಿ ಉದ್ಘಾಟನೆ ಆಗೋ ತನಕ ನಿರಂತರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳಬಯಸ್ತೀನಿ. ಒಟ್ಟಾರೆ ಗಾಂಧೀಜಿಯ ಉತ್ತರಾಧಿಕಾರಿಗಳು ಅನ್ನುವಂತೆ ವರ್ತಿಸುವ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಈ ಗಾಂಧಿ ಭವನ ಅನಾಥವಾಗಿರುವುದು ನಿಜಕ್ಕೂ ದುರ್ದೈವ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.